ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ವಧುಗೆ ಶಾಕ್. ಫಸ್ಟ್ ನೈಟ್ ಖುಷಿಯಲ್ಲಿದ್ದ ನವ ವಿವಾಹಿತೆಗೆ ಕಾದಿತ್ತು ಆಘಾತ. 6 ತಿಂಗಳ ಹಿಂದೆ ನಡೆದಿದ್ದ ಮದುವೆ. ವರನಿಗೆ ಏನ್ ಸಮಸ್ಯೆ? ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ವಧುಗೆ ಶಾಕ್ ಕಾದಿತ್ತು. 6 ತಿಂಗಳ ಹಿಂದೆ ನಡೆದಿದ್ದ ಮದುವೆ. ವರನಿಗೆ ಏನ್ ಸಮಸ್ಯೆ ಇತ್ತು? ವರನಿಗಿದ್ದ ಆ ನ್ಯೂನ್ಯತೆಯನ್ನ ಹೇಳದೆ ಕುಟುಂಬ ಮುಚ್ಚಿಟ್ಟಿತ್ತ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಫಸ್ಟ್ ನೈಟ್ ನಲ್ಲಿ ನವದಂಪತಿ ಮಧ್ಯೆ ವಾಗ್ವಾದ ಆಗಿದೆ. ಅದೊಂದು ಟ್ವಿಸ್ಟ್. ರಿಸಲ್ಟ್ ಅನ್ನ ನೋಡಿ ಪತಿರಾಯ ಏನ್ ಮಾಡ್ದ? 100 ಸುಳ್ಳು ಹೇಳಿ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತಾರೆ. ಅದರಲ್ಲಿ ಇದು ಒಂದು ಸುಳ್ಳಿರಬಹುದು. ಹೆಸರುಘಟ್ಟದ ಯುವತಿ ಜೊತೆ ನೆಲಮಂಗಲ ಯುವಕನ ಮದುವೆ ಆಗಿತ್ತು. ವರದಕ್ಷಿಣೆ ಬಂಗಾರ ಕೊಟ್ಟು ಜೂನ್ನಲ್ಲಿ ಧಾಮ್ ಧೂಮ್ ಅಂತ ಮದುವೆ ನಡೆದಿತ್ತು. ಆದ್ರೆ ಫಸ್ಟ್ ನೈಟ್ ನಲ್ಲಿ ಹೆಂಡತಿಗೆ ಗಂಡ ಸ್ಪಂದಿಸಿಲ್ಲ. ಇವತ್ತು ನಾಳೆ ಅಂತ ಆತ ದಿನ ದುಡ್ತಾ ಇದ್ದ. 6 ತಿಂಗಳಾದ್ರೂ ಕೂಡ ಗರ್ಭಿಣಿ ಆಗದಿದ್ದಕ್ಕೆ ಪೋಷಕರಿಗೆ ಒಂದು ರೀತಿ ಆತಂಕ ಶುರುವಾಗಿತ್ತು. ಮಕ್ಕಳಾಗ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗಿ ಅಂತ ಕುಟುಂಬ ಹೇಳ್ತಾ ಇತ್ತು. ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಹರಕೆ ಕಟ್ಕೊಳ್ಳಿ ಅಂತ. ಕೊನೆಗೆ ಒಂದು ಯಾವುದೋ ಖಾಸಗಿ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸೋಣ ಅಂತ ಪತ್ನಿ ಹೇಳಿದ್ದಾರೆ. ಪತ್ನಿ ವರದಿ ಏನಿದೆ ಅದು ನಾರ್ಮಲ್ ಇದೆ. ಪತಿಗೆ ಸಖತ್ ಟೆನ್ಷನ್ ಇತ್ತು. ಪುರುಷತ್ವ ಪರೀಕ್ಷೆಗೂ ಮುನ್ನವೇ ಆಸ್ಪತ್ರೆಯಿಂದ ಪತಿರಾಯ ಕಾಲ್ಕಿತ್ತಿದ್ದಾನೆ. ಹೆಂಡತಿಯನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಗಂಡ ಎಸ್ಕೇಪ್ ಆಗಿದ್ದಾನೆ. ಮನೆಗೆ ಹಿಂದಿರುಗಿದ ಬಳಿಕ ಪತ್ನಿ ಮೇಲೆ ಪತಿ, ಅತ್ತೆ, ಮಾವನಿಂದ ಹಲ್ಲೆಯಾಗಿದೆ. ಕೊನೆಗೆ ವರದಕ್ಷಿಣೆ ಕಿರುಕುಳ ದೂರನ್ನ ಕೊಟ್ಟಿದ್ದಾರೆ ಪತ್ನಿ. ನೆಲಮಂಗಲ ಠಾಣೆಯಲ್ಲಿ ಗಂಡ, ಅತ್ತೆ, ಮಾವನ ಮೇಲೆ FIR ದಾಖಲಾಗಿದೆ. ಪತಿ, ಅತ್ತೆ, ಮಾವ ಪರಾರಿಯಾಗಿದ್ದಾರೆ. ಪೊಲೀಸರಿಂದ ಈಗ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಸಹಜವಾಗಿ 1000 ಸುಳ್ಳು ಹೇಳಿ ಮದುವೆ ಮಾಡುವಂತಾರಲ್ಲ, ಆ ಥರ ಏನೋ ಒಂದು ಸಮಸ್ಯೆ ಇದೆ. ಅದು ಮೇನ್ ಸಮಸ್ಯೆನೇ ಇವರು ಹೇಳಿಲ್ಲ, ಅದನ್ನು ಮುಚ್ಚಿಟ್ಟು ಮದುವೆ ಮಾಡಿದ್ದಾರೆ. ಮೂರ್ತಿ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮೂರ್ತಿ, ಏನಿದು ಮದುವೆಯಲ್ಲಿ ಟ್ವಿಸ್ಟು, ಆಮೇಲೆ ಆತನಿಗೆ ಇದ್ದಿದ್ದ ಸಮಸ್ಯೆ ಬಗ್ಗೆ ಅವ್ರು ಹೇಳಿರ್ಲಿಲ್ವಾ? ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ? ಹೌದು ಪ್ರಭು, ಮದುವೆ ಗಂಡಿಗೆ ಅದೇ ಇಲ್ಲ ಅಂದ ಹಾಗೆ ನೆಲಮಂಗಲದಲ್ಲಿ ಕನ್ಯತ್ವ ಮತ್ತೆ ಪುರುಷತ್ವ ಪರೀಕ್ಷೆ ವಿಷಯದಲ್ಲಿ ಒಬ್ಬರಿಗೊಬ್ಬರು ಮನಸ್ತಾಪ ಮಾಡಿಕೊಂಡು ಪೊಲೀಸ್ ಠಾಣೆ ಮೆಟ್ಟಿರುವಂತಹ ಒಂದು ವಿಚಿತ್ರ ಪ್ರಕರಣ ನೆಲಮಂಗಲದಲ್ಲಿ ನಡೆದಿರುವಂತದ್ದು. 2025 ಅಂದ್ರೆ ಇದೇ ವರ್ಷ ಜೂನ್ 9ರಂದು ನೆಲಮಂಗಲದ ಪ್ರತಿಷ್ಠಿತ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದ್ರು ಈ ಒಂದು ಜೋಡಿ. ಈಗ ಆ ಒಂದು ಜೋಡಿಯ ಬಾಳಲ್ಲಿ ಒಂದು ಬಿರುಕು ಮೂಡಿರುವಂತದ್ದು. ಹೆಸರುಘಟ್ಟದ 26 ವರ್ಷದ ಪದವಿ ಮುಗಿಸಿದಂತ ಯುವತಿಯನ್ನ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತ 30 ವರ್ಷದ ಚಾರ್ಟೆಡ್ ಅಕೌಂಟ್ ಏನೋ ಹುಡುಗ ಇರ್ತಾನೆ, ಅವನ ಜೊತೆ ಮದುವೆ ಮಾಡಿದ್ರು. ಇದಾದ ಬಳಿಕ ಸಾಂಪ್ರದಾಯಂತೆ ಏನೋ ಗಂಡ ಹೆಂಡತಿನ ಸೇರುವಂತ ಒಂದು ಶಾಸ್ತ್ರಗಳು ನಡೆದಿವೆ. ಆ ವೇಳೆಯಲ್ಲಿ ಪತಿಯ ನಡವಳಿಕೆ ಮೇಲೆ ಏನೋ ಸಾಕಷ್ಟು ಅನುಮಾನ ಕೂಡ ಮೂಡಿದೆ ಪತ್ನಿಗೆ. ಹಾಗಾಗಿ ಮುಂದೆ ಏನೋ ಇದು ಒಂದು ವಿಷಯನ ಯಾರಿಗೂ ಹೇಳ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಮುಂದೆ ಸರಿ ಹೋಗಬಹುದು ಅಂತ ಏನೋ ಕಾದಿದ್ದಂತ ಒಂದು ಪತ್ನಿಗೆ ನಿರಾಶೆ ಆಗಿತ್ತು. ಇತ್ತ ಮನೆಯವರು ಕೂಡ 5-6 ತಿಂಗಳಾಯ್ತು ಮಕ್ಕಳಾಗಿಲ್ಲ ಅನ್ನೋ ಒಂದು ಪ್ರಸ್ತಾಪ ಮಾಡಿದಾಗ ದಂಪತಿಗಳು ಏನೋ ದೇವಾಲಯಗಳನ್ನ ಏನು ಸುತ್ತಿ ಬಂದಿದ್ರು. ಕೊನೆಗೆ ಪತಿ ಪತ್ನಿ ಇಬ್ರು ಕೂಡ ಬೆಂಗಳೂರಿನ ಏನೋ ಪ್ರೈವೇಟ್ ಹಾಸ್ಪಿಟಲ್ ಇರೋಂತ Cloud9 ಫರ್ಟಿಲಿಟಿ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ತಮ್ಮ ಏನೋ ಮಕ್ಕಳಾಗೋ ಒಂದು ಮಾಡ್ಕೊಳ್ಳುವಂತ ಸಂಬಂಧಪಟ್ಟಂಗೆ ತಮ್ಮ ಕನ್ಯತ್ವ ಮತ್ತೆ ಪುರುಷತ್ವ ಪರೀಕ್ಷೆಗೆ ಒಳಗಾಗ್ತಾರೆ. ಆಗ ಪತ್ನಿ ಎಲ್ಲಾ ವರದಿಗಳು ಕೂಡ ನಾರ್ಮಲ್ ಆಗಿರುತ್ತೆ, ಏನೂ ಕೂಡ ಸಮಸ್ಯೆ ಆಗಿರಲ್ಲ. ಇನ್ನು ಪತಿಯ ವರದಿಗೆ ಸಂಬಂಧಪಟ್ಟಂಗೆ ಪತಿಯನ್ನ ಆಸ್ಪತ್ರೆಯಲ್ಲಿ ಏನೋ ಈಗ ನೀವು ಒಂದ್ಸರಿ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಆಗ ಪತ್ನಿಯನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಈತ ಓಡ್ ಬಂದಿದ್ದ ಮನೆಗೆ. ಆಗ ಸೀದಾ ಅಲ್ಲಿಂದ ಏನೋ ಪತ್ನಿ ಬೇಸರದಾಗೆ ಮನೆಗೆ ಬಂದಿರ್ತಾರೆ. ಆಗ ಏನು ಅತ್ತೆ ಜೊತೆ ಸೇರಿ ಏನೋ ಈಕೆ ಅತ್ತೆ ಇದಾರಲ್ಲ ಅವ್ರ ಜೊತೆ ಸೇರಿ ಪತಿ ಕೂಡ ತೀವ್ರ ಹಲ್ಲೆ ಮಾಡಿರ್ತಾರೆ. ಹಾಗಾಗಿ ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮೂರ್ತಿ.